ಹಿರಿಯರಿಗೆ ಮೊದಲ ಆದ್ಯತೆ. ನಮ್ಮ ನಾಡಿಗೆ ಹಿರಿಯರು, ನಮ್ಮ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹಿರಿಯರಾಗಿರ್ತಕ್ಕಂಥ ಪಿ ಕಾಳಿಂಗರಾಯರನ್ನ ನಾವು ಸ್ಮರಿಸೋಣ. ಸುಗಮ ಸಂಗೀತ ಜನಕ ಪಿ ಕಾಳಿಂಗರಾಯರು ಉಡುಪಿ ಜಿಲ್ಲೆಯ ಪಾಂಡೇಶ್ವರದವರು. ಅವರ ತಂದೆ ಜನಪ್ರಿಯ ಯಕ್ಷಗಾನ ಕಲಾವಿದರು ಪಾಂಡೇಶ್ವರ ಪುಟ್ಟಯ್ಯನವರು. ಅವರ ತಾಯಿ ನಾಗಮ್ಮ ಅವರು. ಕಾಳಿಂಗರಾಯರು ಹುಟ್ಟಿದ್ದು ಆರೂರಿನಲ್ಲಿ, ಬೆಳೆದದ್ದು ಸೂರಾಲುನಲ್ಲಿ. ಸೂರಾಲುನಲ್ಲಿ ಅವರೊಂದು ನಾಟಕದಲ್ಲಿ ಅಭಿನಯಿಸ್ತಾರೆ. ಆಗ ಅವರಿಗೆ 6 ವರ್ಷ ಪ್ರಾಯ. 6 ವರ್ಷ ಪ್ರಾಯದ ಕಾಳಿಂಗರಾಯರು ಚಂದ್ರಹಾಸನ ಪಾತ್ರವನ್ನು ಮಾಡ್ತಾರೆ. ಚಂದ್ರಹಾಸನ ಪಾತ್ರವನ್ನು ನೋಡಿ ಅಂದು ಬ್ರಿಟಿಷ್ ಸರ್ಕಾರ ನಮ್ಮನ್ನೆಲ್ಲರನ್ನೂ ಆಳ್ತಾ ಇತ್ತು. ಬ್ರಿಟಿಷ್ ಅಧಿಕಾರಿಯೊಬ್ಬರು ಆ ನಾಟಕ ನೋಡಲಿಕ್ಕೆ ಸೂರಾಲುವಿಗೆ ಬಂದಿದ್ದರು. ಪುಟ್ಟ ಕಾಳಿಂಗರಾಯನ ಚಂದ್ರಹಾಸನ ಪಾತ್ರವನ್ನು ನೋಡಿ ಬಹಳ ಖುಷಿಗೊಂಡು ಒಂದು ಕಡಗವನ್ನು ಆ ಹುಡುಗನಿಗೆ ತೊಡಿಸ್ತಾರೆ. ಅಲ್ಲಿಂದ ಶುರುವಾಯಿತು ಪಿ ಕಾಳಿಂಗರಾಯರ ಬಣ್ಣದ ಬದುಕು. ಈ ನಾಟಕದ ಚಂದ್ರಹಾಸನ ಪಾತ್ರವನ್ನು ಬಹಳಷ್ಟು ಕಡೆ ಎಲ್ಲರೂ ಮೆಚ್ಚಿ ಮಾತನಾಡತೊಡಗುತ್ತಾರೆ. ಈ ವಿಷಯ ಮಂಗಳೂರಿನ ರಂಗನಾಥ ಭಟ್ರು ಅಂದರೆ ಅಂಬಾ ಪ್ರಸಿದ್ಧ ನಾಟಕ ಮಂಡಳಿಯ ಯಜಮಾನರು ಅವರ ಕಿವಿಗೆ ಹೋಗ್ತದೆ. ಅವರು ಸೂರಾಲುವಿಗೆ ಬಂದು ತಾಯಿ ನಾಗಮ್ಮನವರ ಮನವೊಲಿಸಿ, ನಿಮ್ಮ ಮಗನನ್ನು ನನ್ನೊಂದಿಗೆ ಕಳಿಸಿಕೊಡಿ, ನಿಮ್ಮ ಮಗನನ್ನು ದೊಡ್ಡ ಕಲಾವಿದನನ್ನಾಗಿ ಮಾಡ್ತೇನೆ ಎಂದು ಹೇಳುತ್ತಾರೆ. ಆಗ ನಾಗಮ್ಮನವರು ಒಲ್ಲದ ಮನಸ್ಸಿನಿಂದ ಮಗನನ್ನು ಕಳಿಸಿಕೊಡ್ತಾರೆ. ಅಲ್ಲಿಂದ ಶುರುವಾಯಿತು ನಿಜವಾದ ಪಯಣ ಪಿ ಕಾಳಿಂಗರಾಯರದು. ಮುಂಡಾಜೆ ರಂಗನಾಥ ಭಟ್ರ ನಾಟಕ ಮಂಡಳಿಗೆ ಸೇರಿದ ರಾಯರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ರಂಗನಾಥ ಭಟ್ರಿಂದ ಅಭ್ಯಸಿಸ್ತಾರೆ. ತದನಂತರ ನಾಟಕಕ್ಕೆ ಸಂಗೀತ ನೀಡಲು ಬಂದಂಥ ರಾಮಚಂದ್ರ ಬುವಾ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕೂಡ ಕಲಿತಾರೆ. ಹೀಗೆ ಎರಡೂ ಸಂಗೀತದಲ್ಲಿ ನಿಪುಣರಾದಂಥ ಕಾಳಿಂಗರಾಯರು ಪ್ರಥಮ ಕಾರ್ಯಕ್ರಮವನ್ನು ತಮ್ಮ 16ನೇ ವಯಸ್ಸಿನಲ್ಲಿ ಶಿವಮೊಗ್ಗದಲ್ಲಿ ನೀಡುತ್ತಾರೆ. ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಮೊದಲ ಕಾರ್ಯಕ್ರಮ ಪಿ ಕಾಳಿಂಗರಾಯರು. ಅದು ಹಿಂದೂಸ್ತಾನಿ ಕಚೇರಿ ನೀಡ್ತಾರೆ. ಹೀಗೆ ಅಲ್ಲಿಂದ ಶುರುವಾದ ತಮ್ಮ ಗಾಯನ ಪಯಣ ಬಹಳಷ್ಟು ಸುದೀರ್ಘವಾಗಿ ಸಾಗ್ತದೆ. ಅವರಿಗೆ ಮದ್ರಾಸಿಂದ ಒಂದು ಕರೆ ಬರ್ತದೆ. ಮದ್ರಾಸ್ ಒಂದು ಸಂಗೀತ ಸಂಸ್ಥೆಯ ಪ್ರಾಚಾರ್ಯರಾಗಿ ನೀವು ಸೇವೆ ಸಲ್ಲಿಸಬೇಕು ಅಂತ. ಹಾಗೆ ಅಲ್ಲಿಗೆ ಹೋಗಿ ಮದ್ರಾಸ್ ಒಂದು ಸಂಗೀತ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಅವರು ಕೆಲಸ ಮಾಡ್ತಾರೆ. ಅಲ್ಲಿ ಸ್ವಲ್ಪ ವರ್ಷ ಸೇವೆ ಸಲ್ಲಿಸಿ ತದನಂತರ ಮರಳಿ ಕರ್ನಾಟಕಕ್ಕೆ ಬರ್ತಾರೆ. ಬಂದಾಗ ಆನಾಕ್ರು ಅವರು ಅವರಿಗೆ ಕಿವಿ ಮಾತನ್ನು ಹೇಳ್ತಾರೆ. ರಾಯರೇ, ಕಚೇರಿ ನೀಡುವಂಥ ಗವಾಯಿಗಳು ಗಲ್ಲಿ ಗಲ್ಲಿಯಲ್ಲಿದ್ದಾರೆ, ನೀವೇನಾದರೂ ಹೊಸತನ್ನು ಸಾಧನೆ ಮಾಡಿ. ಏನು ಮಾಡಲಿ ಸರ್ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಕನ್ನಡದ ಸಾಹಿತ್ಯ ಬಹಳಷ್ಟು ಸಂಪದ್ಭರಿತವಾಗಿದೆ. ಆ ಸಾಹಿತ್ಯವನ್ನು ಉಪಯೋಗಿಸಿ ಹಾಡುಗಳನ್ನು ತಯಾರಿಸಿ ಅವರ ಮಾತಿಗೆ ಮನ್ನಣೆ ನೀಡಿ ಆ ಮಾತಿನಿಂದ ಪ್ರೇರಣೆಗೊಂಡು ಪಿ ಕಾಳಿಂಗರಾಯರು ಕನ್ನಡ ಸಾಹಿತಿಗಳ ಕವನವನ್ನು ತೆಗೆದು ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಹಾಡಲು ಶುರು ಮಾಡ್ತಾರೆ. ಅಲ್ಲಿ ಶುರುವಾಯಿತು ಲಘು ಸಂಗೀತ, ಹೊಸ ವಿಭಾಗ. ಶಾಸ್ತ್ರೀಯ ಸಂಗೀತವೂ ಅಲ್ಲ, ಈ ಕಡೆ ಚಿತ್ರ ಸಂಗೀತವೂ ಅಲ್ಲ, ಲಘು ಸಂಗೀತ ಎನ್ನುವಂಥ ರೂಪ ತಳೆದು ತದನಂತರ ಅದು ಸುಗಮ ಸಂಗೀತವಾಗಿ ಮಾರ್ಪಾಟಾಯಿತು. ಹಾಗೆ ಸುಗಮ ಸಂಗೀತ ಜನಕರಾದರು ಪಿ ಕಾಳಿಂಗರಾಯರು.